ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರೂಜಿ ನಾವು ಮಾತಾಡ್ತಾ ಇರೋದು. ನಿಮ್ಮ ಜೀವನದ ಭವಿಷ್ಯವನ್ನು ತಿಳಿದುಕೊಳ್ಳಲು ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಮತ್ತು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಮು ಪ್ರತಿಯೊಬ್ಬ ವ್ಯಕ್ತಿಗೆ ವಿದ್ಯೆ ಇರುತ್ತೆ. ಸಮಸ್ಯೆ ಇಲ್ಲದ ಬದುಕು ಯಾರಿಗಿಲ್ಲ, ಪ್ರತಿಯೊಬ್ಬರಿಗೆ ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಇದೆ ಅಂತ ಸುಮ್ಮನೆ ಕುಳಿತುಕೊಳ್ಳೋದು ಬೇಡ. ಪ್ರಯತ್ನ ನಮ್ಮದು, ಫಲ ದೇವರದು. ಪ್ರಯತ್ನ ಮಾಡಿದರೆ ಖಂಡಿತ ಫಲ ಸಿಗುತ್ತಂತ ಹೇಳ್ಬೋದು. ಎರಡನೇದಲ್ಲಿ ಇವತ್ತಿನ ಭವಿಷ್ಯದಲ್ಲಿ ನಾವು ಹೇಳ್ತಾ ಇರೋದು ಈ ನರಗೆ ಸಂಬಂಧಪಟ್ಟಿದಂಥ ಪ್ರಶ್ನೆ, ನರದೃಷ್ಟಿ ಅಂತ ಹೇಳ್ತೀವಿ ನಾವು. ಮನುಷ್ಯನಿಗೆ ಒಂದು ಯಾವ ದೃಷ್ಟಿ ಇದ್ದರೆ ಮನುಷ್ಯನಿಗೆ, ಮಾನವನಿಗೆ ಈ ನರದೃಷ್ಟಿ ಇರಬಾರ್ದು ಅಂತ ಹೇಳ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬ ಮನುಷ್ಯನಿಗೆ, ಪ್ರತಿಯೊಬ್ಬ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಒಂದು ಭಾಗ ಇಲ್ಲ, ಒಂದು ಭಾಗ ದೃಷ್ಟಿ ಇದ್ದೇ ಇರುತ್ತೆ. ದೃಷ್ಟಿ ಅದರಲ್ಲಿ ಎರಡು ರೂಪದಲ್ಲಿದೆ. ಒಳ್ಳೆ ದೃಷ್ಟಿನೇ ಬೇರೆ, ಕೆಟ್ಟ ದೃಷ್ಟಿನೇ ಬೇರೆ. ಒಳ್ಳೆ ದೃಷ್ಟಿನೇ ಬೇರೆ, ಕೆಟ್ಟ ದೃಷ್ಟಿನೇ ಬೇರೆ. ಆದ್ರೆ ನರದೃಷ್ಟಿದಲ್ಲಿ ಇರುವರಿಂದ ಮನುಷ್ಯನಿಗೆ ಏನೇನಾಗುತ್ತೆ, ಮನಸ್ಸಿಗೆ ಮಂಕ್ ಆಗ್ತಾ ಇರುತ್ತೆ, ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರ್ತದೆ, ಮನಸ್ಸಿಗೆ ನೆಮ್ಮದಿರೋದಿಲ್ಲ. ಮತ್ತು ನೋಡ್ಬೇಕಂದ್ರೆ ಅವನು ಯಾವ್ದು ಮಾಡ್ಬೇಕಂದ್ರೆ ಮೈಂಡ್ ಕಾನ್ಸಂಟ್ರೇಷನ್ ಇರೋದಿಲ್ಲ. ಏನು ಪ್ರಯತ್ನ ಮಾಡೋಕ್ಕೋದ್ರೂ ಅವನಿಗೆ ಯಾವುದು ಎಲ್ಲ ವ್ಯರ್ಥವಾಗ್ತಕ್ಕಂಥ ಮಾರ್ಗದರ್ಶನ ಅಂತ ಹೇಳ್ಬೋದು. ಅದು ನರಕ್ಕೆ ಸಂಬಂಧಪಟ್ಟಿದಂಥ ವಿಚಾರ. ಮತ್ತು ಜೀವನದಲ್ಲಿ ಏನು ಮಾಡ್ಬೇಕನ್ನೋದು ಕಣ್ಣಿಗೆ ಕಂಡಿದ್ದು ಕೈಗೆ ಬರ್ತಾ ಇರಲ್ಲ. ಏನೋ ಒಂದು ಪ್ಲಾನ್ ಮಾಡಕ್ಕೆ ಹೋಗ್ತಿರ್ತೀವಿ, ಮಂಕ್ ಆಗ್ತಾ ಇರುತ್ತೆ, ಆಕ್ಟಿವಿಟಿ ಇಲ್ದಂಗೆ ಆಗ್ತಾ ಇರುತ್ತೆ. ಇದಕ್ಕೆ ನರದೃಷ್ಟಿಗೆ ಕಾರಣಗಳು ಏನು ಗುರುಗಳೇ? ಇವತ್ತು ಮನುಷ್ಯ ಅಷ್ಟು ಸುಂದರವಾಗಿ, ಅಷ್ಟು ಚೆನ್ನಾಗಿ, ಅಷ್ಟು ಆಕ್ಟಿವ್ ಆಗಿದ್ದಂಥ ವ್ಯಕ್ತಿ ಇದ್ದಾಗ ಇದ್ದಕ್ಕಿದ್ದಾಗೆ ಮನುಷ್ಯ ಕುಗ್ಗಿ ಬಿಡ್ತಾನ, ನರಳಿ ಬಿಡ್ತಾನ. ಇಂಥ ದೃಷ್ಟಿ ಮನುಷ್ಯನಿಗೆ ಬಂದಾಗ ಮನಸ್ಸಿಗೆ ತುಂಬ ನೆಮ್ಮದಿಲ್ದಂಗೆ ಆಗ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು? ನರದೃಷ್ಟಿ ಬಂದಿದ್ದು ನಿಜ, ಅದಕ್ಕೆ ಕೊನೆವರೆಗೆ ನೋಡಿದರೆ ಈ ವಿಡಿಯೋ ಗೊತ್ತಾಗುತ್ತೆ. ಜೀವನದಲ್ಲಿ ನಾವು ಏನಾದರೂ ನೋಡ್ಬೇಕಂತ ಹೇಳಿದ್ರೆ ಜೀವನದಲ್ಲಿ ಕೊನೆವರೆಗೆ ನಾವು ಕೆಲವು ಸಾಧನೆಗಳಂತ ಮಾಡಬೇಕು. ಮನುಷ್ಯನಿಗೆ ಪ್ರತಿಯೊಬ್ಬನಿಗೆ ಒಂದು ಸಾಧನೆ ಅಂತ ಇರುತ್ತೆ. ಆ ಸಾಧನೆ ಪ್ರಕಾರದಲ್ಲಿ ನಾವು ಮುಂದೆ ಹೋಗ್ಬೇಕು, ಸಾಧನೆ ಪ್ರಕಾರದಲ್ಲಿ ಮುಂದೆ ಬರಬೇಕು. ಆದರೆ ಬಂದ್ರೆ ತಾನೇ ನಾವು ಮುಂದೆ ಮಾಡೋ ಕೆಲಸ ಆಗ್ತಕ್ಕಂಥ ಮಾರ್ಗದರ್ಶನ ಇರ್ತಾವೆ. ಈ ನರದೃಷ್ಟಿಗೆ ಮಲಗುವ ಜಾಗ ಅಂತ ಹೇಳ್ತೀವಿ ನಾವು, ಮಲಗುವ ಸ್ಥಳ ಅಂತ ಹೇಳ್ತೀವಿ ನಾವು. ಇವತ್ತು ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಮನೆ ಇದೆ ಸ್ವಾಮಿ, ಈಶಾನ್ಯ, ಅಗ್ನಿ, ನೈಋತ್ಯ, ವಾಯುವ್ಯ, ಬ್ರಹ್ಮಸ್ಥಾನ, ವಾಸ್ತು. ಈ ಥರದಲ್ಲಿ ಮನೆ ಇರ್ತಕ್ಕಂಥ ನರದೃಷ್ಟಿ ಇರುವರಿಂದ ಒಂದು ಭಾಗ ಇಲ್ಲ ಒಂದು ಭಾಗ ತೊಂದರೆಗಳಾಗ್ತಾ ಇರುತ್ತೆ. ಅದಕ್ಕೆ ನರದೃಷ್ಟಿ ಹೋಗ್ಬೇಕಾದ್ರೆ ನಾವು ಏನೇನು ಮಾಡಬೇಕು, ಯಾವ ಥರದಲ್ಲಿ ಮಲ್ಕೋಬೇಕು, ಯಾವ ಥರದಲ್ಲಿ ನಮಸ್ಕಾರ ಮಾಡಬೇಕು. ಇವತ್ತು ಹೇಳ್ತಾರೆ ಎಷ್ಟೋ ಜನಗಳು ಬೇಸರಾಗಿ ಬಂದು ಒಂದು ದೇವರಿಗೆ ನಮಸ್ಕಾರ ಮಾಡೋದಿಲ್ಲ, ಹಾಗೆ ಮಲ್ಕೊಂಡ್ಬಿಡ್ತಾರೆ. ಒಂದು ಊಟ ಮಾಡೋ ಟೈಮಲ್ಲಿ ಅವ್ರು ಹೇಗೆ ಊಟ ಮಾಡ್ತಾರೋ ಹೇಗಿಲ್ಲ ಅಂತ ಅವರಿಗೆ ಗೊತ್ತಾಗೋದಿಲ್ಲ, ಆ ಥರದಲ್ಲಿ ಊಟ ಮಾಡ್ತಾ ಇರ್ತಾರೆ. ಮತ್ತು ಮನೆಯಲ್ಲಿ ಜಗಳ, ಕಿರಿಕಿರಿ, ಈ ಥರದಲ್ಲಿ ಮಾಡಿಕೊಂಡು ಮನುಷ್ಯ ಅವನು ಮಲ್ಕೋಕೆ ಅವಕಾಶ ಮಾಡ್ತಾನೆ. ಮಲ್ಕೊಂಡ ನಂತರ ಮನುಷ್ಯ ಅವನಿಗೆ ಏನೇನು ವೀಕ್ನೆಸ್ ಆಗುತ್ತೆ, ಏನೇನು ಸಮಾಧಾನ ಆಗುತ್ತೆ, ಅವನಿಗೆ ಯಾವ ಥರ ಮಾಡಬೇಕಂತ ಏನು ಗೊತ್ತಾಗೋದಿಲ್ಲ. ಅದರದಲ್ಲಿ ನರದೃಷ್ಟಿ ಇರುವರಿಂದ, ನರದೋಷ ಇರುವರಿಂದ ಮನುಷ್ಯ ಯಾವ ಸಂದರ್ಭದಲ್ಲಿ ಅವನು ಹೆಂಗೆ ಮಲ್ಕೋಬೇಕು, ಯಾವ ಸಂದರ್ಭದಲ್ಲಿ ಅವನು ಹೆಂಗಿರಬೇಕು, ಅವನು ಜೀವನದ ಚರಿತ್ರವಾಗಿ ಹಾಗಿರಬೇಕು, ಅದು ಫಸ್ಟು ನಾವು ತಿಳ್ಕೋಬೇಕು. ಮತ್ತು ಅವನಿದೇನು ಇರ್ತಕ್ಕಂಥ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇರ್ಬೋದಾ, ಇರ್ತಕ್ಕಂಥ ಸ್ಥಳದಲ್ಲಿ ಆದರೆ ಏನೋ ತೊಂದರೆಗಳ ಇರ್ಬೋದಾ, ಮನಸ್ಸಿಗೆ ಏನು ಮಾಡಿದರೆ ಕೈಗೂಡ್ತಾ ಇಲ್ಲ, ಅದಕ್ಕೆ ಎ ಇಂದ ಜಡ್ಡುವರೆಗೆ ಫಸ್ಟು ಮನುಷ್ಯ ತಿಳ್ಕೋಬೇಕು. ತಿಳ್ಕೊಂಡಾಗನೇ ಅದರ ಅವಶ್ಯಕತೆ ಏನು, ಅದರ ಪ್ರಾಬ್ಲಮ್ ಏನು, ಅದಕ್ಕೆ ಏನೇನು ತೊಂದರೆಗಳಾಗ್ತದೆ ಅದೆಲ್ಲ ನಾವು ವಿವರವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಏನೇನೋ ವಿಷಯಗಳು ನಾವು ನರದೃಷ್ಟಿ ಇದೆ, ಮನಸ್ಸಿಗೆ ನೆಮ್ಮದಿರೋದಿಲ್ಲ, ನಾನು ಆ ದೇವರು ಪೂಜೆ ಮಾಡಿದ್ದೀನಿ, ಈ ದೇವರು ಪೂಜೆ ಮಾಡಿದ್ದೀನಿ, ಅಲ್ಲಿ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದೀನಿ ಅಂತಿರ್ತಾರೆ. ನರದೃಷ್ಟಿಗೆ, ನರದೋಷಕ್ಕೆ ಅದಕ್ಕೆ 100ಕ್ಕೆ 100 ನಮ್ಮ ಕಡೆ ಪರಿಹಾರ ಇದೆ. ನರಗಳನ್ನು ಉಷ್ಣವನ್ನು ತಣ್ಣಗೆ ಸಾಗಿಸುವುದಂದ್ರೆ ಅದಕ್ಕೆ ಒಂದು ಕೆಲವು ಟಿಪ್ಸ್ ಅಂತ ಇರುತ್ತೋ, ಕೆಲವು ದೋಷಗಳಿಗಂತ ಪರಿಹಾರ ಅಂತ ಇರುತ್ತೆ. ಅದಕ್ಕೆ ನಿಮ್ಮ ಯೂಟ್ಯೂಬ್ ಕೆಳಗಡೆ ಬರ್ತಕ್ಕಂಥ ನಂಬರಿಗೆ ಖಂಡಿತವಾಗಿ ಇದ್ದೇ ಇದೆ. ನೀವು ಪರ್ಫೆಕ್ಟಾಗಿ ನೋಡ್ಕೋಬೇಕಷ್ಟೆ, ನೋಡಿಕೊಂಡು ತಿಳ್ಕೋಬೇಕು. ತಿಳ್ಕೊಂಡ ನಂತರ ಮನುಷ್ಯ ಪಡ್ಕೋಬೇಕಂತ ಹೇಳ್ತೀವಿ ನಾವು. ಪಡ್ಕೋಲಾರ್ದ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅಷ್ಟು ನೀವು ಮಾಡಿದ್ದು ನಿಜ ಇತ್ತಂದ್ರೆ ನಿಮ್ಮ ಜೀವನದಲ್ಲಿ ಉಷ್ಣಾಂಶಕ್ಕೆ ಕಡಿಮೆ ಆಗಬೇಕಂದ್ರೆ ಅದಕ್ಕೆ ಲಕ್ಕಿ ಹರಳು ಅಂತ ಹೇಳ್ತೀವಿ ನಾವು. ಲಕ್ಕಿ ಹರಳಿಗೆ ಸಂಬಂಧಪಟ್ಟಿದ್ದು, ಸ್ಫಟಿಕ್ ಮಾಲೆಗೆ ಸಂಬಂಧಪಟ್ಟಿದ್ದು, ಪ್ರತಿಯೊಂದು ವಸ್ತುಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ.
ಯಾಕಂದ್ರೆ ಇವತ್ತು ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗ್ಲೇಬೇಕಲ್ಲ. ಆ ಥರ ನಮ್ಮ ದೋಷ ನರದೃಷ್ಟಿಗೆ ದೋಷ ಇದ್ದಾಗ, ಉಷ್ಣಾಂಶ ಜಾಸ್ತಿ ಇದ್ದಾಗ ಅದಕ್ಕೆ ಪರಿಹಾರ ಅಂತ ನಮ್ಮ ಕಡೆ ಖಂಡಿತವಾಗಿ ಇದ್ದೇ ಇರುತ್ತೆ. ಆ ಪರಿಹಾರವನ್ನು ತಿಳ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಮಾಡಬೇಕು. ಮತ್ತು ನಾವು ಹೇಳೋದಿಷ್ಟೇ, ಪ್ರತಿಯೊಬ್ಬ ಮನುಷ್ಯನಿಗೆ ಒಳ್ಳೇದಾಗಬೇಕಂದ್ರೆ ನಾವು ಯಾವ ಸ್ಟೆಪ್ಪಿಗೆ ಹೋಗಬೇಕು, ಯಾವ ಕಾರ್ಯಕ್ಕೆ ಹೋಗಬೇಕು, ಯಾವ ಸಂದರ್ಭದಲ್ಲಿ ನಮ್ಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಜಾತಕ ಮುಖ್ಯನ, ಮನೆಯ ವಾಸ್ತು ಮುಖ್ಯನ, ನಮ್ಮ ಜೀವನದ ಭವಿಷ್ಯ ಮುಖ್ಯನ, ಅದು ನಾವು ಫಸ್ಟ್ ತಿಳ್ಕೊಂಡ್ರೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ. ಹೆಚ್ಚಿನ ಯಾವಾಗ ನೋಡಬೇಕಂದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಂದು ವಿಡಿಯೋವನ್ನು ವೀಕ್ಷಿಸಿ. ನಾವು ಹೇಳ್ತಕ್ಕಂಥ ವಿಚಾರ ಪ್ರತಿಯೊಂದು ನೀವು ಕೇಳಬೇಕು, ತಿಳ್ಕೊಬೇಕಂತ ಹೇಳಿದ್ರೆ ನಿಮ್ಮ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಮ್ಮ ನಂಬರ್ ಬರ್ತದೆ, ಒಂದು ಟೈಮ್ ಕಾಲ್ ಮಾಡ್ಬೋದು. ಹೆಚ್ಚಿನ ಬಗ್ಗೆ ನೀವು ತಿಳ್ಕೊಬೋದು. ನಾವಿರ್ತಕ್ಕಂಥ ಸ್ಥಳ ಸತೆ ನಿಮಗೆ ಖಂಡಿತವಾಗಿ ತಿಳಿಸ್ತೀವಿ. ಅದು ಪರಿಹಾರ ನೀವು ತಗೊಳ್ಳೋಕೆ ಅವಕಾಶ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯೂಟ್ಯೂಬ್ ವೀಕ್ಷಕರೇ ನಮಸ್ಕಾರ.